ಚಿಕ್ಕನಾಯಕನಹಳ್ಳಿ ತಾಲೂಕು ಶೆಟ್ಟಿಗೆರೆ ಭಾಗದ ಕೆರೆಗಳಿಗೆ ಹೇಮಾವತಿ ನೀರು ಹರಿಸುವ ಮೂಲಕ ಶಾಸಕ ಸುರೇಶ್ ಬಾಬು ತಾಲೂಕಿನ ರೈತರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದ್ದಾರೆ. ಸತತ 3 ತಿಂಗಳ ಕಾಲ ಕೆರೆಗಳಿಗೆ ನೀರು ಹರಿಸಿ ಎಲ್ಲಾ ಕೆರೆಗಳನ್ನ ತುಂಬಿದ ನಂತರ ಬೋರನ ಕಣಿವೆ ಜಲಾಶಯ ಪೂರ್ಣ ತುಂಬಿಸುವುದಾಗಿ ಶಾಸಕ ಸುರೇಶ್ ಬಾಬು ಹೇಳಿದರು. ಗಡಪನಹಳ್ಳಿ ಹತ್ತಿರ ಇರುವ ಗೇಟ್ ವಾಲ್ ತೆಗೆಯುವ ಮೂಲಕ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಭಾಗದ ಕೆರೆಗಳಿಗೆ ನೀರು ಹರಿಸುವ ಮಹತ್ವದ ಕಾರ್ಯವನ್ನ ಇಂದು ಗಂಗಾ ಪೂಜೆ ಮಾಡುವ ಮೂಲಕ ಶಾಸಕರು ಪ್ರಾರಂಭಿಸಿದ್ರು. ಸತತ 3 ತಿಂಗಳ ಕಾಲ ನೀರು ಹರಿಸುತ್ತೇವೆ. ಸಾಸಲು, ಶೆಟ್ಟಿಗೆರೆ, ಆಣೆಕಟ್ಟೆ, ಹುಳಿಯಾರು ಭಾಗದ ಕೆರೆಗಳಿಗೆ ನೀರು ಹರಿದು ನಂತರ ಬೋರನ ಕಣಿವೆ ಜಲಾಶಯವನ್ನ ಸೇರುತ್ತದೆ ಎಂದು ಶಾಸಕ ಸುರೇಶ್ ಬಾಬು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ರಾಮಚಂದ್ರಪ್ಪ, ಶಶಿಧರ್ ಹೊನ್ನೆಬಾಗಿ, ಮಧು ಶಾವಿಗೆಹಳ್ಳಿ, ಇನ್ನು ಅನೇಕ ರೈತ ಮುಖಂಡರು ಭಾಗಿಯಾಗಿದ್ದರು. ನಾಕಣ ದೇವಣ್ಣ ಬನ್ನಿ. ಎಲ್ರಿಗೂ ನಮ್ಮ ಇಂಜಿನಿಯರಿಂಗ್ ಡಿಪಾರ್ಟ್ಮೆಂಟ್ಗೂ ಮತ್ತು ಇಲ್ಲಿ ಶ್ರಮಿಸಿದಂಥ ಎಲ್ಲ ಗುತ್ತಿಗೆದಾರರಿಗೂ ಮತ್ತೆ ನಮ್ಮ ರೈತ ಬಂಧುಗಳಿಗೆ ಮತ್ತೆ ಇದನ್ನ ಎಚ್ಚರಿಕೆಯನ್ನು ನೀಡಿದಂಥ ನಮಗೆ ನಿಂದಿಸಿದಂಥವ್ರು ಬೇಕು, ಅದು ಮುಖ್ಯ. ಯಾರು ನಿಂದಿಸ್ತಾರೆ, ನಿಂದಿಸಿದ್ರೆ ನಾವು ಎಚ್ಚರಿಕೆಯಿಂದ ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಅಂತ ತಿಳಿದು ನಾವು ಕೆಲಸ ಮಾಡಲಿಕ್ಕೆ ಇರೋಂಥ ಜನಪ್ರತಿನಿಧಿಗಳು ನಾವು. ಆ ಮನಸ್ಥಿತಿ ಯಾರನ್ನೂ ಕೂಡ ದೋಷ ಕೊಡ್ಲಿಕ್ಕೆ ಹೋಗಲ್ಲ. ಅವರೆಲ್ಲರ ಮುನ್ನೆಚ್ಚರಿಕೆಯಿಂದ ಇವತ್ತು ಸರಾಗವಾಗಿ 10 ಬ್ರಿಡ್ಜ್ ಕೆಳಗಡೆ ವೆಂಟೇನ್ ಎಲ್ಲದೂ ಕೂಡ ಕಟ್ಕೊಂಡಿತ್ತು, ಅದೆಲ್ಲದನ್ನು ಕೂಡ ಅಚ್ಚುಕಟ್ಟು ಮಾಡಿ ಈಗ ಸರಾಗವಾಗಿ ನೀರು 3 ತಿಂಗಳ ಕಾಲ ಸತತವಾಗಿ 3 ತಿಂಗಳ ಕಾಲ ಈ ನೀರನ್ನ ಹರಿಸಿ ಎಲ್ಲ ಇಲ್ಲಿಂದ ಹಿಡಿದು 8.5 ಕಿಲೋಮೀಟರ್ವರೆಗೂ ಕೂಡ ನಮ್ಮ ನೀರಿನ ಜೋಡಿಕಲ ಇದು ಏನು ತಿಮ್ಲಾಪುರ ಕೆರೆ, ಸಾಸ್ಲು ಕೆರೆ, ಸಾಸ್ಲು ಇಲ್ಲೇ ಹಾಕ್ಬಿಡ್ತೀವಿ. ಲೇಟ್ ಆಗ್ಬಿಡ್ತು. ಇದು 142 ಕ್ಯೂಸೆಕ್ಸ್ ತಗೊಳುತ್ತೆ. ಇಲ್ಲಿ ನಾವು ಇದರಲ್ಲಿ ಸುಮಾರು ಸಾಹೇಬ್ರು ಹೇಳ್ದಂಗೆ ಡೀಪ್ ಕಟ್ಕೊಂಡು ಸುಮಾರು ಇದ್ದಾವೆ. ಸಾಯಿಲ್ ಸರಿ ಇಲ್ಲ. ಪ್ರತಿ ವರ್ಷ ಇದು ಹೂಳು ತುಂಬ್ತಾ ಇದೆ. ಹೆಚ್ಚು ಕಡಿಮೆ ಈ ಸಲ 3 ಮೀಟರ್ ನೀರು ಮಣ್ಣು ಹೂಳು ತುಂಬಿಕೊಂಡಿತ್ತು. ಅದರಲ್ಲಿ ನಾವು ಮುಖ್ಯವಾಗಿ ನಮ್ಮ ರಘುಪತಿ ಮತ್ತು ಪ್ರಸನ್ನ ಕಾಂಟ್ರಾಕ್ಟ್ರು ಅವರಿಗೆ ನಾವು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ MLA ಸಾಹೇಬರು ಮತ್ತು ನಾನು ಹೇಳಿದಾಗ ಅವರು ಇಮಿಡಿಯೇಟಾಗಿ ಸ್ಪಂದಿಸಿ ಹೆಚ್ಚು ಕಮ್ಮಿ ಹಗಲು ರಾತ್ರಿ ಒಂದು 8 ಮಿಷನರಿ ಇಟ್ಕೊಂಡು ಕೆಲಸ ಮಾಡಿದ್ದಾರೆ. ಇಷ್ಟು ತ್ವರಿತವಾಗಿ ಮಾಡಿ ಇವತ್ತು ನೀರೇನೋ ಹೋಗ್ಲಿಕ್ಕೆ ಕಾರಣ ಅಂತಂತಂದರೆ ಹೆಚ್ಚು ಕಮ್ಮಿ ನಾವು ಅವ್ರನ್ನೆಲ್ಲ ಅಭಿನಂದಿಸಬೇಕು. ಸೊ ಇದು ಮುಖ್ಯವಾಗಿ ಈಗ ಸಾಹೇಬ್ರು ಹೇಳ್ದಂಗೆ ಸೋಮಣ್ಣ ಸಾಹೇಬರು ಅವ್ರ ಗಮನಕ್ಕೆ ತಗೊಬಂದಾದ್ಮೇಲೆ ಈಗ 150 ಕೋಟಿದು ಏನು ಓಪನ್ ಟ್ರಫ್ ಇದೆ, ಕಟ್ ಆ್ಯಂಡ್ ಕವರ್ ಇದೆ, ಅದನ್ನು ನಾವು ಪ್ರಸ್ತಾವನೆ ಈಗಾಗಲೇ ಸಲ್ಲಿಸಿದ್ದೀವಿ. ಅದು ಸ್ಟೇಟ್ ಗೌರ್ಮೆಂಟಿಂದ ಸೆಂಟ್ರಲ್ ಗೌರ್ಮೆಂಟಿಗೆ ಹೋಗಿ ಅನುಮೋದನೆ ಆಗಿ ಬಂದ ಮೇಲೆ ಈ ಕಾರ್ಯವನ್ನು ಕೈಗೊಳ್ಳಬೇಕಾಗುತ್ತೆ. ಅದು ಮಾಡದಲ್ಲೇ ಇದ್ದರೆ ಪ್ರತಿ ವರ್ಷ ನಾವು ಸೀಳು ತುಂಬಿಕೊಳ್ತಲೇ ಇರ್ತದೆ, ತೆಗೆಯೋದೇ ಒಂದು ದೊಡ್ಡ ಪ್ರಾಬ್ಲಮ್ ಆಗುತ್ತೆ, ಹೆಚ್ಚು ಕಮ್ಮಿ ಆಗ್ತದೆ. ಇದಕ್ಕೆ ಶಾಶ್ವತವಾದ ಪರಿಹಾರನ ಈಗಾಗಲೇ ನಾವು ಎಕ್ಸಿಕ್ಯೂಟಿವ್ ಇಂಜಿನಿಯರು ಮತ್ತು CE ಅವರು ಎಲ್ಲರೂ ಕೂಡ ಮಾತಾಡಿದ್ದೇವೆ. ಅದಕ್ಕೆ ಆ್ಯಕ್ಷನ್ ಪ್ಲಾನ್ ಎಲ್ಲ ರೆಡಿ ಮಾಡಿ ಸರ್ಕಾರದಿಂದ ಕೇಂದ್ರಕ್ಕೆ ಕಳಿಸೋದಕ್ಕೆ ಅವರು ಮುಂದಾಗ್ತಾರೆ. ಅವ್ರು ಎಷ್ಟು ಬೇಗ ಇದೆಲ್ಲದನ್ನು ಕೂಡ ತಯಾರು ಮಾಡಿಕೊಡ್ತಾರೆ ಅದನ್ನು ನಾನೇ ಖುದ್ದಾಗಿ ಅಲ್ಲಿ ಕೇಂದ್ರಕ್ಕೆ ಮಂತ್ರಿಗಳ ಜೊತೆಯಲ್ಲಿ ಸಂಪರ್ಕ ಇಟ್ಕೊಂಡು
ಅದನ್ನು ಹಿಂಬಾಲಿಸಿ ಅದನ್ನು ಕೆಲಸವನ್ನು ಮಾಡಿಸ್ಕೊಳ್ಳೋಕ್ಕೆ ಮುಂದಾಗ್ತೇನೆ ಅಂತಕ್ಕಂಥದ್ದನ್ನ ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಇದಕ್ಕೆ ಸಹಕರಿಸಿದಂಥ ಇದ್ರ ಬಗ್ಗೆ ಕಾಳಜಿ ಇಟ್ಕೊಂಡಂಥ ಎಲ್ಲ ಸಂಘಟನೆಗಳು ಮತ್ತು ರೈತ ಸಂಘಗಳಿರ್ಬೋದು, ವಿವಿಧ ಪಕ್ಷದ ಮುಖಂಡರುಗಳಿರ್ಬೋದು, ಎಲ್ಲರೂ ಕೂಡ ನಮಗೆ ಎಚ್ಚರಿಕೆಯನ್ನು ನೀಡಿ ಈ ಕೆಲಸ ನಾವು ವೇಳೆಗೆ ಸರಿಯಾಗಿ ಮಾಡಲಿಕ್ಕೆ ನಮ್ಮನ್ನೆಲ್ಲರನ್ನು ಕೂಡ ಎಚ್ಚರಿಸಿದ್ದಾರೆ. ಅವ್ರಿಗೂ ಕೂಡ ಧನ್ಯವಾದನ ತಿಳಿಸಿ ಇವತ್ತು ಸರಾಗವಾಗಿ ಈ ನೀರು ಇವತ್ತು 4 ಗಂಟೆ 5 ಗಂಟೆ ಒಳಗೆ ಸಾಸ್ಲು ಕೆರೆಗೆ ತಲುಪ್ತದೆ. ಅಲ್ಲಿಂದ ನೇರವಾಗಿ ಅದು 3-4 ದಿವಸದಲ್ಲಿ ಅದು ಕೆರೆ ತುಂಬಿದಾಗ ಮತ್ತೆ ಶೆಟ್ಟಿ ಕೆರೆ ಹಿಂಗೆ ಹೋಗ್ತದೆ. ಇನ್ನು ಚೆಕ್ ಡ್ಯಾಮ್ಸ್ ಮಾಡೋ ನಮ್ಮ ಯೋಚನೆಗಳಿದೆ. ಅಲ್ಲಲ್ಲೇ 1 ಕಿಲೋಮೀಟರ್ ಅಂತರ್ಜಲನೂ ಕೂಡ ಹಿಂಗುತ್ತೆ. ಆ ನಿಟ್ಟಿನಲ್ಲಿ ಒಂದು ಆಲೋಚನೆ ಕೂಡ ಇದೆ. ಇವತ್ತು ನವಲೆ ಕೆರೆದು ಈಗ ರೈತರು ಎಲ್ಲರೂ ಕೂಡ ಮುಂದೆ ಬಂದಿದ್ದಾರೆ. ನಾವು ರೈತರನ್ನ ಯಾಕೆಂದರೆ ಯಾರನ್ನೂ ಕೂಡ ಒಕ್ಕಲೆಬ್ಬಿಸಬಾರ್ದು, ಅವ್ರನ್ನ ವಿಶ್ವಾಸಕ್ಕೆ ತೊಗೊಂಡು ಕೆಲಸ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ನವಲೆಕೆರೆ ಇರ್ಬೋದು, ಕಂತಕೆರೆ ಕಡೆಯಿಂದ ಮತ್ತೆ ಬೋರ್ನ ಕಡಿಮೆಗೆ ಹೋಗುವಂಥ ನಾಲೆ ಇರ್ಬೋದು, ಇದೆಲ್ಲದನ್ನು ಕೂಡ ಇನ್ನು ಕೆಲವು 3 ತಿಂಗಳಲ್ಲಿ ಅದೆಲ್ಲದನ್ನು ಕೂಡ ಕೆಲಸ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ರೈತರು ಒಂದು ದೊಡ್ಡ ಮನಸ್ಸು ಮಾಡಿ ಜಾಗ ಬಿಟ್ಕೊಟ್ರೆ ಇವತ್ತೇನೆ ಈ ನೀರು ಹೋಗೋದ್ರೊಳಗೆ ಕೊನೆಗೆ ಅದನ್ನು ಕೂಡ ಒಂದ್ಸತಿ ಹರಿಸಿ ನೋಡೇ ಬಿಡ್ಬೋದು. ಅದನ್ನ ರೈತರೊಂದು ದೊಡ್ಡ ಮನಸ್ಸು ಮಾಡಬೇಕಾಗ್ತದೆ. ಬಿಟ್ಟರೆ ಖಂಡಿತ ದುಡ್ಡಿದೆ. ನಾವೀಗಾಗಲೇ ಇಲಾಖೆಯಲ್ಲಿ MD ಅವರು 15 ಕೋಟಿ ರೂಪಾಯಿಗಳನ್ನ ಇದಕ್ಕೆ ರಿಸರ್ವ್ ಇಟ್ಟಿದ್ದಾರೆ. ಈಗ ನಾವು ಕೊಟ್ಟಿರ್ತಕ್ಕಂಥ ರೈತರ ದಾಖಲೆಗಳು ಕೊಟ್ಟಿರೋರಿಗೆ ಸುಮಾರು 3 ಕೋಟಿ 3.5 ಕೋಟಿವರೆಗೂ ಅಷ್ಟೇ ಪರಿಹಾರ ಕೊಡ್ಲಿಕ್ಕಾಗಿದೆ. ಇನ್ನು ಮಿಕ್ಕಿದ ಹಣ ಇದೆ, ಹಣದ ಕೊರತೆ ಇಲ್ಲ. ಇಲ್ಲಿ ದಾಖಲೆಗಳನ್ನ ಸರಿಪಡಿಸ್ಕೊಂಡು ಅವರ ಹಣವನ್ನು ತಗೋಬೇಕು ಅಂತ ನಾನು ರೈತರಲ್ಲಿ ವಿನಂತಿ ಮಾಡ್ತೇನೆ.